ಕಳೆದ ಕೆಲ ದಿನಗಳಿಂದ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಉತ್ತಮ ಮಳೆಯ ಪರಿಣಾಮ ಬೆಳಗಾವಿ ನಗರದ ಜೀವನಾಡಿಯಾಗಿರುವ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಇದರಿಂದ ಕುಂದಾನಗರಿ ಬೆಳಗಾವಿಯ ಜನರು ನಿಟ್ಟುಸಿರು ಬಿಡುವಂತಾಗಿದ್ದು, ಕಳೆದ ಕೆಲ ವಾರಗಳಿಂದ ಕಾಡುತ್ತಿದ್ದ ಕುಡಿಯುವ ನೀರಿನ ಆತಂಕಕ್ಕೆ ಸದ್ಯ ತೆರೆ ಬೀದಿದೆ. ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸುಮಾರು ಅರ್ಧ ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ರಕ್ಕಸಕೊಪ್ಪ ಜಲಾಶಯ ಇದೀಗ ಪೂರ್ಣ ಭರ್ತಿಯಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ವಾಡಿಕೆಗಿಂತ ಕಡಿಮೆ ಮಳೆಯಾದ ಕಾರಣ ಈ ಬಾರಿ ಜಲಾಶಯ ಭರ್ತಿಯಾಗುವುದರ ಬಗ್ಗೆ ಆತಂಕ ವ್ಯಕ್ತವಾಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಮಳೆ ಜಲಾಶಯವನ್ನ ಸಂಪೂರ್ಣ ಭರ್ತಿ ಮಾಡಿದ್ದು, ಬೆಳಗಾವಿ ಮಹಾನಗರದ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ದೊರೆತಂತಾಗಿದೆ. ಕಳೆದ ವರ್ಷ ಜೂನ್ 3ನೇ ವಾರದಲ್ಲಿ ರಕ್ಕಸಕೊಪ್ಪ ಜಲಾಶಯ ಭರ್ತಿಯಾಗಿತ್ತು. ಈ ಬಾರಿ ಮಳೆ ವಿಳಂಬವಾದರೂ ಅಂತಿಮವಾಗಿ ಜಲಾಶಯ ತುಂಬಿರೋದು ಸಾರ್ವಜನಿಕರಲ್ಲಿ ಸಂತಸ ಮೂಡಿಸಿದೆ. ಇದರಿಂದ ಮುಂದಿನ 1 ವರ್ಷದವರೆಗೆ ಬೆಳಗಾವಿ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಬಹುತೇಕ ಇಲ್ಲ ಎನ್ನಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬಿಎಸ್ಸಿಯಲ್ಲಿ ಇಷ್ಟೊಂದು ಜನ ಯಾಕೆ? ಇದು ಟ್ರೇಲರ್ ಮಾತ್ರ. ಅಸ್ಲಿ ಸೇಲ್ ಈಗ ಶುರು. ಜುಲೈ 26ರಿಂದ ಬಿಎಸ್ಸಿ ಡಬಲ್ ಡೀಲ್ ಡಬಲ್ ಖುಷಿ. ಸ್ಯಾರೀಸ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಎಷ್ಟು ಹೊಸ ಕಲೆಕ್ಷನ್! ಪ್ರತಿ ಕಲೆಕ್ಷನ್ ಸೂಪರ್. ನೀವು ಬನ್ನಿ, ಶಾಪಿಂಗ್ ಮಜಾ ಅನುಭವಿಸಿ. ಬಿಎಸ್ಸಿ ಡಬಲ್ ಡೀಲ್ ಡಬಲ್ ಖುಷಿ. ಅದಕ್ಕೆ ಬಿಎಸ್ಸಿಯ ಅತಿ ದೊಡ್ಡ ಸೇಲ್. ಬಿಎಸ್ಸಿ ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.